ಬಜಾರ್ಗೆ ರೆಡಿ ಆಗಿವ್ರಿ. ಮದುವೆ ಸ್ವಲ್ಪ ಡ್ರೆಸ್ ತೊಗೊಳೋದಿತ್ತು ಹುಡುಗರಿಗೆ, ಹಾಗಾಗಿ ರೆಡಿಯಾಗಿ ಹೊಂಟೀವ್ರಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತ್ರಿವೇಣಿ ಎಸ್ ಸಾಗರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಬನ್ನಿ ಇವತ್ತು ಹೊಂಟೀವ್ರಿ ಡ್ರೆಸ್ ತೊಗೊಂಡು ಬರೋಕೆ, ಶಾಪಿಂಗ್ ಮಾಡ್ಕೊಂಬರಕ. ನನ್ನ ಮಕ್ಳಿಗೆ ಇಬ್ಬರಿಗೆ ತೊಗೊಳ್ಬೇಕು, ಹಾಗಾಗಿ ಇನ್ನೊಬ್ಬನು ಊರಿಗೆ ಹೋಗ್ಯಾನ್ರಿ. ಅದಕ್ಕೋಸ್ಕರ ಇವರಿಬ್ರಿಗೆ ಕರ್ಕೊಂಡು ಹೊಂಟೀವ್ರಿ. ಬನ್ನಿ ಫ್ರೆಂಡ್ಸ್ ಹೋಗೋಣ. ಯಾವ ಅಂಗಡಿಗೆ ಹೋಗ್ತೀನಂತ ನಿಮಗೂ ತೋರಿಸ್ತೀನಿ ನೋಡ್ರಿ. ಇದು ಸುರಪುರ ಬಸ್ ಸ್ಟ್ಯಾಂಡ್ ರೀ. ಬಸ್ ಸ್ಟ್ಯಾಂಡಿಂದ ನಾವು ಹೊಂಟೀವಿ ನೋಡ್ರಿ. ಅಂಬೇಡ್ಕರ್ ಚೌಕಿಂದ ಬರುತ್ತೆ ರೀ ನಮ್ಮ ಮನೆ. ಇವಾಗ ಬಸ್ ಸ್ಟ್ಯಾಂಡ್ ಒಳಗಿಂದ ನಡೆದೀವ್ರಿ. ಸ್ವಲ್ಪನೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಇಷ್ಟ ಆಗಲ್ಲ, ಸುಮ್ಮನೆ ಭಯಕ್ಕೆ ಹೋಗ್ತಾರೆ ಅವರು. ಹಂಗಾಗಿಬಿಟ್ಟು ಅವ್ರ ಸಪೋರ್ಟ್ ಇದ್ರೆ ಸ್ವಲ್ಪ ಜಾಸ್ತಿ ಚೆನ್ನಾಗಿ ವಿಡಿಯೋಸ್ ಮಾಡ್ಬೋದು. ಅವರು ಸುಮ್ಮನೆ ಏನಾದರೂ ಜನ ಏನಂತಾರೆ ಏನೋ, ಏನು ಮಾಡ್ತೀವಿ ಏನಿಲ್ಲ ಅಂತ ಭಯಕ್ಕೆ ನಿಂದಿರ್ತಾರೆ. ಹಂಗಾಗಿ ನಾನು ಇವಾಗ ಸ್ವಲ್ಪನೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ಅಲ್ಲಿ ಅಂಗಡಿಗೆ ಹೋದ್ಮೇಲೆ ಮತ್ತು ನಿಮ್ಮದು ಯಾವ ಅಂಗಡಿಗೆ ಹೋಗಿನಂತ ತೋರಿಸ್ತೀನಿ ನೋಡಿ. ಬಂದೆ ನೋಡ್ರಿ ಫ್ರೆಂಡ್ಸ, ಕುಶಾಲ್ ಡ್ರೆಸ್ಸಸ್ ಅಂತ ಅದ ರೀ, ಅಲ್ಲಿ ಬಂದೀವ್ರಿ. ಅಲ್ಲಿ ಇವಾಗ ಒಳಗೆ ಹೊಂಟೀವ್ರಿ. ಇವಾಗ ಕೆಳಗಡೆ ಇಲ್ಲ ಅಂತ ಹೇಳಿದ್ರು, ಮೇಲ್ಗಡೆ ಹೋಗ್ಬೇಕು ಅಂತ ಹೇಳಿದ್ರು. ಥರ್ಡ್ ಫ್ಲೋರ್ ರೂಮ್ಗೆ ಹೋಗ್ಬೇಕಂತ ಹೇಳಿದ್ರಿ. ಹಾಗಾಗಿ ಇವಾಗ ಬಂದೀವ್ರಿ. ಇಲ್ಲಿ ಅಂತ ಸೆಕೆಂಡ್ ಫ್ಲೋರ್ ರೂಮ್ದಾಗ ಲೇಡೀಸ್ ಅದಾವ್ರಿ. ಫುಲ್ ಲಾಸ್ಟಲ್ಲಿ ಜಾಕೆಟು ಕುರ್ತಾ ಏನಿರುತ್ತಲ್ರಿ ಅಂಥವೆಲ್ಲ ಮೇಲ್ಗಡೆ, ಫುಲ್ ಮೇಲ್ಗಡೆ ಅದಾವ್ರಿ. ಹಂಗಾಗಿಬಿಟ್ಟು ಇವಾಗ ಫುಲ್ ಮೇಲ್ಗಡೆ ಹೋಗಕತ್ತೀವ್ರಿ. ಲಿಫ್ಟ್ ಇತ್ತು ರೀ, ಆದ್ರೆ ಅದ್ರೊಳಗೆ ನಮ್ಗೆ 4 ಜನಕ್ಕೆ ಇಳಿಸಲ್ರಿ, ಸಣ್ಣದದ ರೀ ಲಿಫ್ಟ್. ಹಂಗಾಗಿ ಇವಾಗ ನಾವು ಮೇಲ್ಗಡೆ ಬಂದೀವಿ ನೋಡಿ ಫ್ರೆಂಡ್ಸ್. ಯಾವ ಬಟ್ಟೆ ತೊಗೊಳ್ತೀವಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ನನ್ನ ಚಾನಲ್ ಇಷ್ಟ ಆಗಿತ್ತು ಅಂದ್ರೆ ಸಪೋರ್ಟ್ ಮಾಡಿರಿ. ಎಷ್ಟಾಗುತ್ತೆ ಅಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೂ ಕೂಡ ಇಷ್ಟ ಆಗಿತ್ತು, ನೀವು ಕೂಡ ಯಾರೆಲ್ಲ ಬಂದಿದ್ದೀರಾ ಈ ಅಂಗಡಿಗೆ ಅಂತಂದು ಸುರಪುರದವರು ಕಮೆಂಟ್ ಮಾಡಿ. ಅಂದರೆ ಬಟ್ಟೆ ಮಾತ್ರ ಚೆನ್ನಾಗಿರುತ್ತೆ. ಅಂದರೆ ದುಡ್ಡು ಸ್ವಲ್ಪ ಬಟ್ಟೆಗೆ ಜಾಸ್ತಿ ದುಡ್ಡು ರೀ. ಅಂದ್ರೆ ದುಡ್ಡು ಹೋದ್ರೂ ಪರವಾಗಿಲ್ಲ, ಬಟ್ಟೆಗಳು ಮಾತ್ರ ಸೂಪರಾಗಿರ್ತಾವೆ ರೀ, ಚೆನ್ನಾಗಿರ್ತಾವೆ. ಹಾಗಾಗಿ ಇಲ್ಲೇ ಬಂದ್ವಿ. ಆದ್ರೂ ಕೂಡ ನಮ್ಮ ಫ್ರೆಂಡ್ ಅದೇ ಅಂಗಡಿ ಅದ ರೀ, ನಮ್ಮ ಗೆಳತಿ ಅಪ್ಪಂದೇ ರೀ, ಸುರಪುರದಲ್ಲಿ ಇಟ್ಟಿರೋದು ಕುಶಾಲ್ ಅಂತ ಅಂದ್ಬಿಟ್ಟು. ಹಾಗಾಗಿ ಇವಾಗ ತೋರ್ಸಕತ್ತಾರ್ರಿ. ಅವನಿಗೆ ಯಾವ ಬೇಕು ಅಂತ ಕೇಳಿ ಇವಾಗ ತೆಗೆದು ತೋರ್ಸಕತ್ತಾರ್ರಿ. ಹಾಗೆ ಮತ್ತು ಹಾಕ್ಕೊಂಡು ಕೂಡ ನೋಡ್ತಾನೆ. ಅವನು ಕೂಡ ಹಾಕ್ಕೊಂಡು ನೋಡು ಅಂತ ಹೇಳ್ತಾ ಇದ್ರಿ. ಅವನು ಹಾಕ್ಕೊಂಡು ನೋಡಕತ್ತಾನ ನೋಡ್ರಿ. ಈ ಥರ ಅದ ನೋಡ್ರಿ. ಮತ್ತು ಇನ್ನೊಂದು ಕಲರ್ನು ಅದನ್ನು ಹಾಕ್ಕೊಂಡು ನೋಡು ಅಂತ ಹೇಳಿದ್ರಿ. ಮತ್ತೀಗ ಇದನ್ನು ಚೇಂಜ್ ಮಾಡಿ ಅದನ್ನು ಹಾಕ್ಕೊಳಕತ್ತಾನ್ರಿ. ಯಾವ್ದು ಇಷ್ಟ ಆಗುತ್ತೆ ಅಂತಂದ್ಬಿಟ್ಟು, ನಿಮ್ಗೆ ಯಾವ್ದು ಇಷ್ಟ ಆಗ್ಯದ ಅನ್ನೋದು ನನಗೆ ಕಮೆಂಟ್ಸಲ್ಲಿ ಹೇಳಿ. ಅವ್ನಿಗೆ ಯಾವ್ದು ಚೆನ್ನಾಗಿ ಕಾಣಿಸ್ತು, ಇದು ಮತ್ತು ಇನ್ನೊಂದು ಫಸ್ಟಿಗೆ ಹಾಕ್ಕೊಂಡಿದ್ನಲ್ಲ ಅದು ಅಂತಂದು ಹೇಳಿ. ಈಗ ತೊಗೊಂಡು ಬಂದೀವಿ ನೋಡ್ರಿ. ತೊಗೊಂಡು ಬಂದು ಮತ್ತೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಇದು ಮಾರನೇ ದಿನದ ವಿಡಿಯೋ ಅದ ರೀ. ಸೋಯಾಬೀನ್ ಮಾಡಕತ್ತೀನಿ ರೀ. ಸೋಯಾಬೀನ್ ಅಂತಂದ್ರೆ ಇವಾಗ ಸೋಯಾಬೀನು ತೊಗೊಂಡು ಕುದಿಯೋ ನೀರಿಗೆ ಹಾಕ್ಬೇಕ್ರಿ. ಹಾಕಿ ಒಂದು 10 ನಿಮಿಷ ಇಡ್ಬೇಕ್ರಿ. 10 ನಿಮಿಷ ಇಟ್ಬಿಟ್ಟು ಅದೆಲ್ಲ ನೀರು ಜೊಕ್ಕೊಂಡು ಸ್ವಲ್ಪ ಸಾಫ್ಟ್ ಆಗ್ತದ್ರಿ. ಅದನ್ನು ನಾನು ಮಿಕ್ಸಿದೊಳಗೆ ಹಾಕ್ಕೊಂಡು ಏನು ಮಾಡ್ತೀನಿ, ಯಾವ ಥರ ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ, ಅರ್ಥ ಆಗುತ್ತೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ, ತುಂಬಾ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ಥರ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಕೈಮಾ ರೀ, ಈಗ ಸೋಯಾಬೀನ್ ಕೈಮಾ ಹುಂಡಿ ಮಾಡಕತ್ತೇನೆ ರೀ. ಅದು ತುಂಬಾ ಚೆನ್ನಾಗಾಗುತ್ತೆ. ಇವಾಗ ಅದನ್ನು ಸೋಯಾಬೀನು ನೀರಲ್ಲಿ ಹಾಕ್ಕೊಂಡಿದ್ನಲ್ಲ, ಅದನ್ನು ಇವಾಗ ಮಿಕ್ಸಿದಾಗ ಹಾಕ್ಕೊಂಡು ರುಬ್ಕೋಬೇಕ್ರಿ. ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ನಾನು ಒಂದು ಅರ್ಧ ಬಟ್ಲದಷ್ಟು ನಾನು ಕಡಲೆ ಹಿಟ್ಟು, ಕೊತ್ತಂಬರಿ, ಈರುಳ್ಳಿ ಮತ್ತು ಇವೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ರೀ. ಕೆಂಪು ಖಾರ, ಅರಿಶಿಣ, ಮಸಾಲೆ ಇವೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕ್ರಿ. ಇವಾಗ ನೋಡ್ರಿ ರೆಡಿ ಆಯ್ತು ರೀ ರುಬ್ಬಿರೋದು. ಒಂದು ಪಾತ್ರೆಗೆ ಹಾಕೋತೀನಿ ರೀ. ರುಬ್ಬಿರೋದು ತೆಗೆದ್ಬಿಟ್ಟು ಒಂದು ಪಾತ್ರೆಯಲ್ಲಿ 2 ಸಲ ರುಬ್ಕೊಂಡೇನಿ ರೀ. ರುಬ್ಕೊಂಡು ಇವಾಗ ಅದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇವಾಗ ಕಡಲೆ ಹಿಟ್ಟು ಹಾಕೊಳಕತ್ತೀನಿ ನೋಡ್ರಿ. ಒಂದು ಅರ್ಧ ಬಟ್ಲದಷ್ಟು ಕಡಲೆ ಹಿಟ್ಟು, ಅದಕ್ಕೆ ಅರಿಶಿಣ,
ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಖಾರ, ರೆಡ್ ಚಿಲ್ಲಿ ಪೌಡ್ರು, ಹಾಗೆ ಒಂದು ಸ್ವಲ್ಪ ಕಬಾಬ್ ಪೌಡ್ರು ಅದೊಂದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಕಟ್ ಮಾಡಿರುವ ಚಿಕ್ಕದಾಗಿ ಕಟ್ ಮಾಡಿರುವಂಥ ಈರುಳ್ಳಿ. ಇವಾಗ ನೋಡಿರಿ ಉಪ್ಪು ಹಾಕೊಳಕತ್ತೀನಿ ರೀ. ರುಚಿಗೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಅದು ಕ್ವಾಂಟಿಟಿ ನೋಡ್ಕೊಂಡು ಹಾಕೋರಿ. ಜಾಸ್ತಿ ಆದ್ರೆ ಚೆನ್ನಾಗಾಗಲ್ಲ, ಉಪ್ಪು ಜಾಸ್ತಿ ಆದ್ರೆ ನೋಡಿ ಹಾಕೊಳ್ರಿ. ಕಡಿಮೆ ಆದ್ರೆ ಪರವಾಗಿಲ್ಲ, ಜಾಸ್ತಿ ಮಾತ್ರ ಹೋಗ್ಬೇಡ್ರಿ. ನೋಡಿರಿ ಇವಾಗೆಲ್ಲ ಹಾಕೊಂಡೇನಿ ರೀ. ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನಿ ರೀ, ಅದನ್ನು ಹಾಕೊಳಕತ್ತೀನಿ ರೀ. ಹಾಗೆ ಕೊತ್ತಂಬರಿ ಸೊಪ್ಪು ಅದೊಂದಿಷ್ಟು ಕಟ್ ಮಾಡಿ ಇಟ್ಕೊಂಡೇನಿ ರೀ, ಅದೊಂದಿಷ್ಟು ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರೀ. ನೀರೇನು ಹಾಕೊಳಕ್ಕೆ ಹೋಗ್ಬಾರ್ದ್ರಿ, ಹಾಗೆ ಮಿಕ್ಸ್ ಮಾಡ್ಬೇಕು ರೀ. ಯಾಕಂದ್ರೆ ಅದು ನಾವು ಸೋಯಾಬೀನ ನೀರಲ್ಲಿ ಕುದಿಸ್ಕೊಂಡಿರ್ತೀವಲ್ಲ, ಅದರೊಳಗೆ ನೀರಿನ ಅಂಶ ಇರ್ತದೆ ರೀ. ನೋಡಿರಿ ಈ ಥರ ಉಂಡೆ ಕಟ್ಬೇಕು ನೋಡಿರಿ. ಈ ಥರ ಉಂಡೆ ಕಟ್ಟಿ ಒಂದು ಇಡಾಕತ್ತೀನಿ ರೀ. ಇದೇ ಥರನೇ ಎಲ್ಲನ ಉಂಡೆಗಳು ಕಟ್ಟಬೇಕು ನೋಡಿರಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ರೊಟ್ಟಿ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ಇವಾಗ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ಇವಾಗ ಎಣ್ಣೆ ಹಾಕೋತಾ ಇದ್ದೀನಿ ನೋಡಿರಿ. ಸ್ವಲ್ಪ ವಿಡಿಯೋ ಆ ಕಡೆ ಈ ಕಡೆ ಆಗಿದೆ, ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿರಿ ನನಗೆ. ನೋಡಿರಿ ಎಲ್ಲನೂ ಹಾಕೊಂಡೇನಿ ರೀ, ರೆಡಿ ಮಾಡಿ ಇಟ್ಕೊಂಡೇನಿ ರೀ. ಇವಾಗ ಎಣ್ಣೆಯಲ್ಲಿ ಬಿಡ್ತೀನಿ ನೋಡಿರಿ. ಇವಾಗ ಒಂದು ಎಣ್ಣೆಯಲ್ಲಿ ಬಿಟ್ಟು ಅದು ಮುಳುಗೋಷ್ಟು ಎಣ್ಣೆ ಹಾಕ್ಕೊಳ್ಬೇಕು ರೀ. ತುಂಬಾ ಚೆನ್ನಾಗಾಗುತ್ತೆ. ನೋಡಿದರೆ ನಿಮಗೆ ಸೋಯಾಬೀನ್ ಕೈಮಾ ಉಂಡೆ ಅಂತಂದು ಅನ್ಸೋದೇ ಇಲ್ಲ. ನೋಡಿದರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇದೇ ಥರನೇ ಎಲ್ಲನೂ ನಾನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ರೀ. ಇವಾಗ ಒಂದು ಪಾತ್ರೆಯಲ್ಲಿ ಇಟ್ಕೊಂಡೆ ನೋಡಿರಿ ಎಲ್ಲಷ್ಟು. ಅದೇ ಎಣ್ಣೆಯಲ್ಲೇ ನಾನು ಇವಾಗ ಒಗ್ಗರಣೆ ಕೊಡ್ತೇನೆ ರೀ. ಅದಕ್ಕೆ ಒಂದು ಸ್ವಲ್ಪ ಕರಿಬೇವು ಅದನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಈರುಳ್ಳಿ, ಟೊಮೆಟೊ ರುಬ್ಬಿರೋದು ಟೊಮೆಟೊ ಹಾಕೋತೀನಿ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರೀ. ಮಾಡಬೇಕು ನೋಡಿರಿ. ಕಬಾಬ್ ಇದು ಕೈಮಾ ಉಂಡೆ ರೆಡಿ ಆಗ್ಯಾರ. ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ಚೆನ್ನಾಗಿ ಫ್ರೈ ಆಗ್ಯಾವ. ನೋಡಿದ್ರೆ ಬಾಯಲ್ಲಿ ನೀರು ಬರುತ್ತೆ ನೋಡಿರಿ. ನನಗಂತರ ನಿಮ್ಗೆ ಹೇಗೆ ಅನಿಸ್ತೆ ಅನ್ನೋದು. ಅದಕ್ಕೆ ನಾವು ಸ್ವಲ್ಪ ಖಾರ ಹಾಕೋತೀನಿ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತೀನಿ. ಸ್ವಲ್ಪ ಖಾರ ಹಾಕಿಂದಕ್ಕೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡ್ರಿ. ಚಿಕನ್ ಮಸಾಲ ಲಾಸ್ಟಲ್ಲಿ ಕೊತ್ತಂಬರಿ ಹಾಕೊಂಡ್ರಿ. ಇವಾಗ ಸ್ವಲ್ಪ ಚೆನ್ನಾಗಿ ಎಲ್ಲ ಖಾರ ಕುದಿಯತನ ಒಂದು ಸ್ವಲ್ಪ ಮುಚ್ಚಿಡಮ್ರಿ. ಮಸಾಲೆ ಚೆನ್ನಾಗಿ ಕುದ್ದು ಎಣ್ಣೆ ಬಿಟ್ಟದ ನೋಡ್ರಿ. ಇವಾಗ ಅವೇನು ಕರ್ದಿದ್ವಲ್ಲ ಅವು ಕರ್ದಿದ್ದು ಇವಾಗ ಹಾಕ್ಬಿಟ್ಟು ಮಿಕ್ಸ್ ಮಾಡಮ್ರಿ. ಮಿಕ್ಸ್ ಮಾಡ್ಲಾಕ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಬೇಕ್ರಿ. ಮಸಾಲೆ ಒಳಗೆ ಎಲ್ಲ ಕಡೆ ಮಿಕ್ಸ್ ಆದರೆ ತುಂಬ ಟೇಸ್ಟಿಯಾಗಿ ಬರುತ್ತದೆ. ನೋಡಿ ಇವಾಗ ರೆಡಿ ಆಯಿತು, ಎಲ್ಲನೂ ಹಾಕಿದ್ದೀನಿ ರೀ. ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಹಾಕ್ಬಿಟ್ಟು ಇವಾಗ ಇಡ್ತಾ ಇದ್ದೀನಿ ನೋಡಿರಿ. ಇಷ್ಟ ಆಗಿತ್ತಂದ್ರೆ ಪ್ರತಿಯೊಬ್ಬರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಹಾಗೆ ನೀವು ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆಗಿತ್ತಂದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ವಿಡಿಯೋವನ್ನು ಶೇರ್ ಮಾಡಿ, ಅವರು ಕೂಡ ಮಾಡಿ ನೋಡಿ ಟ್ರೈ ಮಾಡಲಿ. ನೋಡಿರಿ ರೊಟ್ಟಿ ಮತ್ತು ಸೋಯಾಬೀನ್ ಕೈಮಾ ಉಂಡೆ ರೆಡಿ ಆಯ್ತು ನೋಡಿರಿ. ಇವಾಗ ಟೇಸ್ಟ್ ನೋಡಿ ಹೇಳಕತ್ತೀನಿ ನೋಡಿರಿ. ನೋಡಿದ್ರಿ ಬಾಯಲ್ಲಿ ನೀರು ಬರಕತ್ತದ ನೋಡಿ.